ಕಮಲ್ ಹಾಸನ್ ಕಾಮಿಡಿ ಹಾಸನ್ ನೀನು, ಕಾಮಿಡಿ ಪೀಸ್ ನೀನು. ಕರ್ನಾಟಕದ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ. ಯಾವ್ದೇ ವಿಚಾರ ತಗೊಳ್ರಿ, ಹೇಳಕ್ ತುಂಬಾ ಹೆಮ್ಮೆ ಆಗುತ್ತೆ. ಒಂದು ಹೆಣ್ಣಿಗೆ ಅನ್ಯಾಯ ವಿಚಾರ ಆದಾಗ ದರ್ಶನ್ ಬಾಸ್ ಹಳೆ ವಿಡಿಯೋಗಳಾಗ್ಲಿ ಅವ್ರ ಧ್ವನಿನೇ ಎಲ್ಲಾ ಕಡೆನೂ ಕಾಣುತ್ತೆ. ಹಾಗೆ ಭಾಷೆ, ನೆಲ, ಜಲ, ಭೂಮಿ, ನಾಡು ಅಂತ ಬಂದಾಗೂ ದರ್ಶನ್ ಬಾಸ್ಗಳ ವಿಡಿಯೋಗಳು ಹಾಗೂ ದರ್ಶನ್ ಬಾಸ್ ಮಾತುಗಳೇ ಯಾವತ್ತು ಖಡಕ್ ಆಗಿರ್ತಾವ. ಈ ವಿಚಾರದಲ್ಲಿ ರಂಗಣ್ಣ ಸರ್, ಪಬ್ಲಿಕ್ ಟಿವಿ ನೀವು ಸೂಪರ್ ಬಿಡಿ ಸರ್. ಯಾಕಂತಂದ್ರೆ ದರ್ಶನ್ ಬಾಸ್ ವಿಚಾರ ಆದಾಗನು ನೀವ್ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿದ್ರ. ಹಾಗೆ ಕಮಲ್ ಹಾಸನ್ ನಾಡಿನ ವಿಚಾರ ಬಂದಾಗ ಯಾವ್ದನ್ನ ಎಷ್ಟು ಮಾತಾಡ್ಬೇಕು, ಯಾವ ಕೌಂಟ್ರಲ್ಲಿ ಮಾತಾಡ್ಬೇಕು ಅದೇ ರೀತಿಯಾಗಿ ಮಾತಾಡ್ತಿರಲ್ಲ. ಅಜಿತ್ ಹನುಮಕ್ಕ ಎಲ್ಲೋಗಿದೀಯಕ್ಕ ನೀನು? ಹನುಮಕ್ಕ, ದರ್ಶನ್ ಬಾಸ್ ಇಷ್ಟಿದ್ರೆ ಇಷ್ಟು ಮಾಡಿ ತೋರಿಸ್ದೆ, ಆದ್ರೆ ಈಗ ಇಷ್ಟು ಇದೆ ನಾಡಿನ ಬಗ್ಗೆ ಮಾತಾಡ್ತಾ ಇದಾರೆ. ಎಲ್ಲಿದೀಯ ನೀನು? ಇದೇನಾ ನೀನು TRP ದುಡ್ಡು ಕೊಡಲ್ಲ ಅಲ್ವಾ? ಹಾಗಾಗಿ ಮಾತಾಡಕ್ ಹೋಗಲ್ಲ. ಯಾವತ್ತು ಒಂದೇ ಪರವಾಗಿದೆ ನಮ್ಮ ದರ್ಶನ್ ಬಾಸ್ ಅಂತ. ಯಾಕೆ ನಾವು ಅಭಿಮಾನಿ ಅಂತ ಸಾಯೋದಂದ್ರೆ ಇದಕ್ಕೆ. ಅವ್ರು ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್, ಯಾವ್ದನ್ನು ಮುಲಾಜ್ ನೋಡಲ್ಲ, ಡೈರೆಕ್ಟ್ ಓಪನ್ ಆಗಿ ಹೇಳ್ತಾರೆ. ಹಾಗೆ ಈ ವಿಚಾರವಾಗಿ ಬೇರೆ ಬೇರೆ ನಟರು ಇದನ್ನ ಸಮರ್ಸ್ಕೊಂತ ಇದ್ರಲ್ಲ, ನಮ್ಮ ನಾಡಿನ ಹೆಮ್ಮೆಯ ನಟ ಏನ್ ಹೇಳ್ಬೇಕು ಇದಕ್ಕೆ? ಫಸ್ಟ್ ಭಾಷೆ, ನೆಲ, ಜಲ, ಭೂಮಿ, ಕರ್ನಾಟಕ ಬೆಲೆ ಕೊಡಿ. ಆಮೇಲೆ ಹೀರೋ, ಆ ಹೀರೋನ ನಿಮ್ ಹೃದಯದಲ್ಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಳ್ರಿ. ಇದಕ್ಕೆ ನಾನು ಯಾವಾಗ್ಲೂ ಸದಾ ಹೇಳೋದು, ನಾನ್ ಸದಾ ಹೆಮ್ಮೆ ದರ್ಶನ್ ಅಭಿಮಾನಿ ಅಂತ. ತುಗ್ ಲೈಫ್ ಅಂತ ಕಮಲ್ ಹಾಸನ್ ಅವ್ರ ಫಿಲ್ಮ್ ಬರ್ತಾ ಇದೆ. ಯಾವನು ಕನ್ನಡದವ್ರು ಯಾರು ನೋಡಬೇಡಿ ಅವನ ಫಿಲ್ಮ್ ನ.